ಹರಿ ಓಂ ನಮಸ್ತೆ. ಹೇಗಿದ್ದೀರಾ? ಹಾಂ, ಇವತ್ತಿನ ಅಭ್ಯಾಸ ಈ ಜಿಮ್ ಬಾಲನ್ನು ಬಳಸ್ಕೊಂಡು ನಾವು ಹೇಗೆ ಒಂದಷ್ಟು ಎಕ್ಸಸೈಸ್ಗಳನ್ನು ಮಾಡ್ಬೋದು ಅಂತ ನೋಡ್ತಾ ಬರೋಣ. ನಮ್ಮ ಹತ್ರ ಜಿಮ್ ಬಾಲ್ ಇದೆ, ಅದನ್ನು ಬಳಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅಂದವರಿಗೆ ಇದು ಅನುಕೂಲ ಆಗುತ್ತೆ. ಈ ವಿಡಿಯೋನ ತಪ್ಪದೇ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರದ ಮುಂದಿನ ವಿಡಿಯೋಗಳು ನಿಮಗೆ ಬೇಗ ಲಭ್ಯ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಸ್, ಮೊದಲಿಗೆ ನಮಗೆ ಈ ಬಾಲ್ ಮೇಲೆ ಒಂದು ಗ್ರಿಪ್ ಬರಬೇಕು, ನಮಗೆ ನಮ್ಮ ಬ್ಯಾಲೆನ್ಸಿಂಗ್ ಬರಬೇಕು ಈ ಬಾಲ್ ಮೇಲೆ ನನಗೆ. ಸೊ ಹಾಗಾಗಿ ಫಸ್ಟ್ ನಾನು ಇದ್ರ ಮೇಲೆ ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ತೀನಿ. ಮೊದಲಿಗೆ ಕೂತ್ಕೊಂಡಿದ್ದೀನಿ, ಕೂತ್ಕೊಂಡು ಸ್ಪ್ರಿಂಗ್ ರೀತಿಯಲ್ಲಿ ಹಿಪ್ಗೆ ಮಸಾಜ್ ಆಗುವ ರೀತಿಯಲ್ಲಿ, ಥೈ ಮಸಲ್ ಹಿಪ್ಗೆ ಮಸಾಜ್ ಆಗುವ ರೀತಿಯಲ್ಲಿ ಜಂಪಿಂಗ್ ಪ್ರಾಕ್ಟೀಸನ್ನು ಮಾಡ್ತಾ ಬರ್ತೀನಿ. ಜಂಪ್ ಏರ್ ಕಂಪ್ಲೀಟಾಗಿ ಫುಲ್ ಟೈಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಗ್ಯಾಪ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಮಾಡೋಕ್ಕೆ ಇದನ್ನು. ಸೊ ಈ ರೀತಿ ಜಂಪಿಂಗ್. ಸೊ ಇದೇ ರೀತಿಯಲ್ಲಿ ನಿಮ್ಗೆ ಇದು ಬ್ಯಾಲೆನ್ಸಿಗೆ ಕಷ್ಟ ಆಗ್ತಿದೆ ಅಂದರೆ ಗೋಡೆಗೆ ಹೊರಕೊಂಡು ಕೂಡ ಈ ಪ್ರಾಕ್ಟೀಸನ್ನು ತೊಗೋಬೋದು. ಅಂದರೆ ಬಾಲ್ನ ಗೋಡೆಗೆ ಗ್ರಿಪ್ಗೆ ನಿಲ್ಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಶುರುಗೆ ಮಾಡೋಕ್ಕೆ ಕಷ್ಟ ಆದರೆ. ಈಗ ಅದರಲ್ಲೇ ನಾನು ಎರಡೂ ಕೈಯನ್ನು ಇಟ್ಕೊಂಡಿದ್ದೀನಿ, ಬಾಲ್ ಮೇಲೆ ಇಟ್ಕೊಂಡು ಒಂದೊಂದೇ ಕಾಲನ್ನು ನೀ ಸ್ಟ್ರೈಟ್, ಟೋ ಸ್ಟ್ರೆಚ್, ಟೋ ಸ್ಟ್ರೆಚ್, ಹೊಟ್ಟೆಯ ಭಾಗ ಪ್ರೋನ್ ಪ್ರಾಕ್ಟೀಸಸ್ ಅನ್ನ ತಗೋಬಹುದು. ಹೊಟ್ಟೆಯ ಬೊಜ್ಜು ಕರಗಕ್ಕೆ, ಈ ಡಯಾಬಿಟಿಕ್ ಎಲ್ಲ ಇದ್ದವರಿಗೆ ಹೊಟ್ಟೆ ಮಸಾಜ್ ಆಗುವಂತ ಪ್ರಾಕ್ಟೀಸ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಇದರಲ್ಲಿ ಮೊದಲಿಗೆ ಗ್ರಿಪ್ಗೋಸ್ಕರ ಮಂಡಿಯನ್ನ ನೆಲಕ್ಕೆ ಕೂರ್ಕೊಂಡು ಕೂತ್ಕೋತಾ ಇದ್ದೀನಿ. ಹೊಟ್ಟೆಯ ಭಾಗವನ್ನು ಇಟ್ಟೆ. ಸೊ ಒಂದು ಗ್ರಿಪ್ ಬರೋವರೆಗೂ ನಿಲ್ಲಿಸ್ಕೊಂಡೆ. ನಾನು ಅದನ್ನ ಕೈಯನ್ನ ಮುಂದೆ ನೆಲಕ್ಕೆ ಇಟ್ಕೊಂಡೆ. ನಿಧಾನಕ್ಕೆ ಮಂಡಿ ಎತ್ತಿ ನಡ್ಸ್ಕೊಂಡು 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 ಮುಂದಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ವಾಪಸ್ ಹಿಂದಕ್ಕೆ ರೋಲ್ ಮಾಡ್ತಾ ಇದ್ದೀನಿ, ಇದನ್ನ ಉರುಳಿಸ್ತಾ ಇದ್ದೀನಿ ನಾನು ಬಾಲನ್ನು ಹೊಟ್ಟೆಯ ಭಾಗದಲ್ಲಿ. ಹೊಟ್ಟೆಗೆ ಮಸಾಜ್ ಆಗ್ತಾ ಇದೆ ಚೆನ್ನಾಗಿ. ನೆಕ್ಸ್ಟ್ ಕಂಟಿನ್ಯೂಷನ್ ಇದರಲ್ಲಿ. ಸೊ ಹೀಗೆ ನಿಂತಿದ್ದೀನಿ ನಾನು, ಬಾಡಿ ವೇಟ್ ಕೈಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಕಾಲುಗಳನ್ನು ಎತ್ತಿದ್ದೀನಿ. ಕಾಲು ಮಧ್ಯೆ ಸಣ್ಣ ಗ್ಯಾಪ್ ಕೊಡಿ, ನಿಮ್ಗೆ ಗ್ರಿಪ್ ಸಿಗುತ್ತೆ ಅವಾಗ. ಕೈ ಮಧ್ಯೆನೂ ಗ್ಯಾಪ್ ಇರಲಿ. ಸೊ ನನ್ನ ಬಾಡಿ ವೆಯ್ಟನ್ನು ಲೈಟಾಗಿ ಕೈಗೆ, ಪೂರ್ತಿ ಕೈಗೆ ಶಿಫ್ಟ್ ಆಗಿಲ್ಲ, ಯಾಕಂದರೆ ಬಾಡಿ ಅದನ್ನು ಪೂರ್ತಿ ಬಾಲ್ ಮೇಲೆ ಬಿಟ್ಟಿದೆ. ಹಾಗಾಗಿ ಕೈಗೆ ಅರ್ಧ ಬಾಡಿ ವೆಯ್ಟ್ ಬಂದು ಬಿದ್ದಿದೆ. ಸೊ ನನ್ನ ಥೈ ಮಸಲ್ಸ್, ಲೋಯರ್ ಅಬ್ಡಾಮಿನಲ್ ಮಸಲ್ ಬಾಲ್ ಮೇಲೆ ಇದೆ. ಪಾದಗಳನ್ನು ಎತ್ತಿದ್ದೀನಿ, ಫೀಟ್ ಎತ್ತಿದ್ದೀನಿ ನೆಲದಿಂದ ಮೇಲಕ್ಕೆ. ಸೊ ಗೇಸ್ ಎ ಪಾಯಿಂಟ್ ಇಟ್ ಡಿಫ್ರೆಂಟ್. ಸೊ ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ಇಫ್ ಪಾಸಿಬಲ್ ನಿಮ್ಗೆ ಆಗುತ್ತೆ ಅಂತಂದರೆ ಇನ್ನೂ ಮುಂದುವರಿಸಿ ಕೈಯನ್ನು ನೋಡಿ, ಇದರಲ್ಲೇನೆ ಬೆಂಡ್, push-ups effect, elbow bend, chin to the floor and up. ನಿಮ್ಗೆ ಇನ್ನೂ ಕೆಪಾಬಿಲಿಟಿ ಇದೆ ಅಂದರೆ ಯು ಕ್ಯಾನ್ ಮೂವ್ ಫಾರ್ವರ್ಡ್ ಸ್ಲೈಟ್ಲಿ. ಒಂದು 2 ಸ್ಟೆಪ್ಪನ್ನು ಕೈಯಲ್ಲಿ ಮುಂದಕ್ಕೆ ಇಟ್ಕೊಂಡು ನಿಮ್ಮ ಬಾಲ್ನ ಭಾಗ ಆದಷ್ಟು ಟೈಸ್ ಮತ್ತು ಮಂಡಿ ಪೋರ್ಷನ್ಗೆ ಬಂದರೆ ತುಂಬ ಇಫೆಕ್ಟಿವ್ ಆಗಿ, ಅಂದರೆ ಬಾಡಿ ವೇಟ್ ಜಾಸ್ತಿ ಬೀಳಕ್ಕೆ ಶುರು ಆಗುತ್ತೆ ಕೈಗೆ. ಆವಾಗ ಇಫೆಕ್ಟಿವ್ ಆಗಿ ನಿಮಗೆ ಕ್ರಂಚಸನ್ನು ತಗೋಬೋದು. ಹೆಚ್ಚು ಚೆಸ್ಟ್ ನೆಲದ ಹತ್ರ ಕೈಗಳ ಮಧ್ಯೆ ಚೆಸ್ಟ್ ಬರಬೇಕಾಗುತ್ತಾ ಅಂತ ಟ್ರೈ ಮಾಡಿ. ಚೆಸ್ಟ್, 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 ರಿಲ್ಯಾಕ್ಸ್, ಕಮ್ ಬ್ಯಾಕ್, ವಾಪಸ್ ರೋಲ್ ಇಟ್ ಬ್ಯಾಕ್, ಹಿಂದಕ್ಕೆ ಉರುಳಿಸ್ಕೊಳ್ಳಿ, ಮಂಡಿ ಊಡಿ ನಿಧಾನಕ್ಕೆ ಎದ್ದು ಬನ್ನಿ. ಎಸ್, ಪ್ರೋನಲ್ಲಿ 2 ಅಭ್ಯಾಸವನ್ನು ನೋಡ್ಕೊಂಡ್ವಿ ನಾವು. ನೆಕ್ಸ್ಟ್ ಮೂವಿಂಗ್ ಫಾರ್ವರ್ಡ್. ಈಗ ಬೆನ್ನು, ಬ್ಯಾಕ್ ಬೆಂಡಿಂಗ್ ಪ್ರಾಕ್ಟೀಸ್ ಆಗಬೇಕು ನಮಗೆ. ಬ್ಯಾಕ್ ಪೇನ್ ಇದೆ ನಮಗೆ, ಸೊ ಅಂಥವ್ರಿಗೆ ಬಹಳ ಚೆನ್ನಾಗಿ ಹೆಲ್ಪ್ ಆಗುವಂಥ ಅಭ್ಯಾಸ. ಸೊ ಇದರಲ್ಲಿ ನಾರ್ಮಲ್ ಆಗಿ ಕೂತ್ಕೊಳ್ಳೋ ರೀತಿಯಲ್ಲಿ, ಸೊ ಇಲ್ಲಿಂದ ನಿಧಾನಕ್ಕೆ, ಇಫ್ ಪಾಸಿಬಲ್ ಸ್ಟ್ರೈಟ್ ಅಂದ ನೀಸ್, ಕಾಲು ಮಧ್ಯೆ ಗ್ಯಾಪ್ ಕೊಟ್ಕೊಳ್ಳಿ, ನಿಧಾನಕ್ಕೆ ಕೈ ಗ್ರಿಪ್ ತಗೊಳ್ತಾ ಬನ್ನಿ. ಕೈಯನ್ನು ಊದಿದ್ದೀನಿ, ಹಾಗೆ ಹಿಂದಕ್ಕೆ ತಲೆಯನ್ನು ಡ್ರಾಪ್ ಮಾಡಿ. ಈಗ ನಮ್ಗೆ ಬ್ಯಾಲೆನ್ಸ್ ಬಂದಿದೆ ಅಂದರೆ ಕೈಯನ್ನು ಚಕ್ರಾಸನದ ರೀತಿಯಲ್ಲಿ ಹಿಂದೆ ಕೈ ಬೆರಳು ಒಳಕ್ಕೆ ಬರೋ ಹಾಗೆ ಇಟ್ಕೊಳ್ಳಿ. ಕೈಯನ್ನು ಮುಂದಕ್ಕೆ ಕೂಡ ಚಾಚ್ಬೋದು. ಸ್ಟ್ರೈಟ್ ಅಂಡ್ ಎಲ್ಬೋಸ್ ಹಿಯರ್, ನೀ ಸ್ಟ್ರೈಟ್, ಎಲ್ಬೋ ಸ್ಟ್ರೈಟ್ ಆಗುತ್ತೆ. ನಿಮಗೆ ಗ್ರಿಪ್ ಇದೆ ಅಂದರೆ ಕಾಲುಗಳನ್ನು ಹತ್ರ ತಗೊಳ್ಳಿ. ಪ್ಲೇಸ್ ದ ಟೋಸ್ ಟು ದಿ ಫ್ಲೋರ್. ಎಂಜಾಯ್ ದ ಸ್ಟ್ರೆಚ್, ಬ್ಯಾಕ್ ಸ್ಟ್ರೆಚ್. ಚೆನ್ನಾಗಿ ಬ್ಯಾಕ್ ಸ್ಟ್ರೆಚ್ ಸಿಗ್ತಾ ಇದೆ. ಬ್ಯಾಕ್ ಬೆಂಡಿಂಗ್ ಇಫೆಕ್ಟು ಬ್ಯಾಕ್ ಪೇನ್ಗೆ ಬಹಳ ಚೆನ್ನಾಗಿರೋ ಅಭ್ಯಾಸ. ಸೊಂಟ ನೋವಿಗೆ, ಬೆನ್ನು ನೋವಿಗೆ ಆರಾಮ್ ಅನ್ಸುತ್ತೆ. ಕೂತೇ ಕೆಲಸ ಮಾಡ್ತಾ ಇರೋರಿಗೆ, ಡೆಸ್ಕ್ ವರ್ಕ್ ಲಾಂಗ್ ಟೈಮ್ ಮಾಡೋರಿಗೆ ಹೆಲ್ಪ್ ಆಗುವಂಥ ಪ್ರಾಕ್ಟೀಸ್. ಜಸ್ಟ್
ಎದೆಯ ಥೊರಾಸಿಕ್ ಕ್ಯಾವಿಟಿ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗುತ್ತೆ ಈ ಪ್ರಾಕ್ಟೀಸಲ್ಲಿ. ಹಾರ್ಟ್ ಪ್ರಾಬ್ಲಮ್ ಇರೋರಿಗಂತೂ ತುಂಬ ಚೆನ್ನಾಗಿರುವಂಥ ಅಭ್ಯಾಸ. ಆದರೆ ಬಿ ಪಿ ಇರೋರು ತಲೆನ ಹಿಂದೆ ಡ್ರಾಪ್ ಮಾಡಿರೋದ್ರಿಂದ ತಲೆಯ ಭಾಗಕ್ಕೆ ಹೆಚ್ಚು ರಕ್ತಸ್ರಾವ ಆಗ್ತಾ ಇರೋದ್ರಿಂದ ಕಷ್ಟ ಅನ್ನಿಸ್ಬೋದು, ತಲೆ ಸುತ್ತು ಬರ್ಬೋದು, ಅಷ್ಟು ಒಳಿತಲ್ಲ ಅವರಿಗೆ ಅಭ್ಯಾಸ. ಹಾಗಾಗಿ ಅವ್ರು ಹೆಚ್ಚಿನ ಅಭ್ಯಾಸವನ್ನು ತಗೊಳ್ಳೋದು ಬೇಡ. ಅವ್ರು ತಗೊಳ್ತೀನಿ ಅಂದ್ರೂ ಸ್ವಲ್ಪ ಅರ್ಧ ಬಗ್ಸಿದ್ರೆ ಸಾಕು, ಸೀಲಿಂಗ್ ನೋಡೋ ಥರ ಇದ್ರೆ ಆಯ್ತು, ಇಷ್ಟೇ. ಸೊ ಕಾಲನ ಮಂಡಿಯಿಂದ ಮಡ್ಚ್ಕೊಂಡು ಕಾಲು ಗ್ರಿಪ್ ತಗೊಂಡು ಜಸ್ಟ್ ಮಸಾಜ್, ಕೈ ಬೇಕಿದ್ರೆ ನೆಲಕ್ಕೆ ಕೊಟ್ಕೊಳ್ಳಿ, ಜಸ್ಟ್ ಮಸಾಜ್. ರಿಲ್ಯಾಕ್ಸ್, ಸಿಟ್ ಬ್ಯಾಕ್. ಏನು ಆರಾಮಾಗ್ತಾ ಇದೆ ಗೊತ್ತಾ ಹೀಗೆ ಕೂತ್ಕೊಳ್ಳೋಕ್ಕೆ, ಬೆನ್ನು ವರ್ಕೊಂಡು ಮಚ್ಚವಾಗಿದೆ. ಫೈನ್. ನೆಕ್ಸ್ಟ್ ಮುಂದಿನ ಅಭ್ಯಾಸಕ್ಕೆ ಹೋಗ್ತೀವಿ. ಈಗ ಮಾಡುವಂಥದ್ದು ನೀವು ಗೋಡೆ ಸಪೋರ್ಟ್ ತೊಗೊಂಡು ಕೂಡ ಮಾಡ್ಬೋದು, ಯಾಕಂದರೆ ಮೂವ್ ಆಗುತ್ತೆ ಬಾಲ್ ಅಂತ. ಅಥವಾ ಕೆಳಗಡೆ ಮ್ಯಾಟ್ ಇದ್ರೆ ಮ್ಯಾಟ್ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ನಮಗೆ, ಮ್ಯಾಟ್ಗೆ ಹಾಕೊಂಡು ಕೂಡ ಅಭ್ಯಾಸವನ್ನು ಮಾಡ್ಬೋದು. ಸುಪೈನ್ ಪೋಸ್, ಬೆನ್ನು ಕೆಳಕ್ಕೆ, ಕಾಲುಗಳನ್ನು ಬಾಲ್ ಮೇಲೆ ಇಟ್ಟಿದ್ದೀನಿ, ಮಲ್ಕೊಂಡಿದ್ದೀನಿ. ಬೆನ್ನು ಪೂರ್ತಿ ಕೆಳಗೆ ನೆಲಭಾಗಕ್ಕೆ ಸ್ಪರ್ಶ ಆಗಿದೆ ಅಥವಾ ಜಮಖಾನ್ ಮೇಲೆ ಮಲ್ಕೋಬಹುದು. ಕೈಯನ್ನು ಹಿಪ್ ಹತ್ರ ಇಟ್ಕೊಂಡಿದ್ದೀನಿ, ಮಂಡಿಯಿಂದ ಕಾಲು ಬೆಂಡ್ ಆಗಿದೆ, ಹಾಗೆ ಮೇಲಕ್ಕೆ ಅಪ್ ಡೌನ್. ಹಿಪ್ ಅಪ್ ಅಂದರೆ ಬ್ರಿಡ್ಜ್ ಪೋಸ್, ಸೇತು ಬಂದಾಸನದ ಪ್ರಾಕ್ಟೀಸ್ ಆಗುತ್ತೆ. ಇದು ಕೂಡ ಬ್ಯಾಕ್ ಬೆಂಡಿಂಗ್ ಇಫೆಕ್ಟ್ ಕೊಡುತ್ತೆ ನಮಗೆ, ಬ್ಯಾಕ್ ಪೇನಿಗೆ ಚೆನ್ನಾಗಿರುವಂಥ ಅಭ್ಯಾಸ. ಅಪ್ ಡೌನ್. ಪೆಲ್ವಿಕ್ ಫ್ಲೋರನ್ನು ಟೈಟ್ ಮಾಡುತ್ತೆ ಈ ಪ್ರಾಕ್ಟೀಸ್ ನಮ್ಮಲ್ಲಿ. ಡೌನ್. ಇಲ್ಲಿ ಗ್ರಿಪ್ ಸಿಗ್ತಲ್ಲ ಅಂದರೆ ಸ್ವಲ್ಪ ಕಾಲುಗಳ ಮಧ್ಯೆ ಗ್ಯಾಪ್ ತಗೊಂಡು ಕೂಡ ಮಾಡ್ಬೋದು ನೀವು. ಕಾಲು ಸ್ವಲ್ಪ ದೂರ ಇಟ್ಕೊಂಡು ಇನ್ನೂ ಸ್ಟ್ರೈಟ್ ಮಾಡಬೇಕು ಅಂತ ಇದ್ರೆ ಸ್ಟ್ರೈಟ್ ಆಗಿ ತಗೋಬಹುದು. ಪೂರ್ವೋತ್ತನಾಸನದ ಇಫೆಕ್ಟ್, ಚೆಸ್ಟ್ ಏರಿಯಾ ಓಪನ್ ಅಪ್ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೂ ಒಳ್ಳೆಯದು, ಚಿನ್ ಲಾಕ್ ಆಗುತ್ತೆ. ರಿಲ್ಯಾಕ್ಸ್. ಇದರಲ್ಲೇ ನೆಕ್ಸ್ಟ್ ಅಭ್ಯಾಸ, ಬಾಲನ್ನು ಸ್ವಲ್ಪ ಒಳಕ್ಕೆ ತಗೊಳ್ಳಿ, ಗ್ರಿಪ್ಪಿಗೆ ಒಳಕ್ಕೆ ತಗೊಂಡು ಒಂದೊಂದೇ ಕಾಲನ್ನು ಮೇಲಕ್ಕೆ ಎತ್ತಾ ಬರೋ ಅಭ್ಯಾಸನೂ ಕೂಡ ಮಾಡ್ತಾ ಬರ್ಬೋದು. 1 2 1 2 1 2 1. ಹೊಟ್ಟೆ ಫ್ಯಾಟ್ ಕರ್ಗೆ ಕೂಡ ಹೆಲ್ಪ್ ಆಗುತ್ತೆ ಈ ಅಭ್ಯಾಸ. 2 1 1 more. ಸುಪೈನ್ ಕ್ರಂಚಸ್ ಅಭ್ಯಾಸ ಪ್ರಾಕ್ಟೀಸ್ ಆಗಬೇಕು. ಬ್ಯಾಕ್ ಪೈನ್ಗೆ ಒಳ್ಳೆಯದು, ಜೊತೆಗೆ ಹೊಟ್ಟೆಯ ಫ್ಯಾಟ್ ಕರಗಕ್ಕೆ ಚೆನ್ನಾಗಿರೋ ಅಭ್ಯಾಸ. ಮಲಗಿದ ಸ್ಥಿತಿಯಲ್ಲೇ ಕೈಯನ್ನು ಬೇಕಿದ್ರೆ ಮೇಲಕ್ಕೆ ಲಾಕ್ ಮಾಡಿ ನಿಲ್ಲಿಸ್ಬೋದು, ಇಫೆಕ್ಟಿವ್ ಆಗಿರುತ್ತೆ ಪ್ರಾಕ್ಟೀಸ್, ಇನ್ನೂ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಇಲ್ಲಾಂದರೆ ಕೆಳಗಡೆ ಹಿಪ್ಪು ಪಕ್ಕನ ಇಟ್ಕೋಬೋದು, ತೊಂದರೆ ಏನಿಲ್ಲ. ಕಾಲಿನ ಭಾಗದಲ್ಲಿ ಬಾಲನ್ನು ಸಿಕ್ಕಿಸ್ಕೋಬೇಕು. ಮಂಡಿ ಸ್ಟ್ರೈಟ್, ಅಪ್ ಡೌನ್, ಅಪ್ ಡೌನ್. ನಿಮ್ಗೆ ಇನ್ನೂ ಚೆನ್ನಾಗಿ ಮಾಡಕ್ಕೆ ಬರುತ್ತೆ ಅಂದರೆ ಆ ಬಾಲ್ನ ಹಣೆಗೆ ಟಚ್ ಮಾಡುವ ರೀತಿಯಲ್ಲಿ ಫುಲ್ ಒಳಕ್ಕೆ. ಅಪ್ ಡೌನ್. ಅಟ್ಲೀಸ್ಟ್ ಇಷ್ಟಾದರೂ ಕಾಲುಗಳು 90 ಡಿಗ್ರಿಗೆ, ಮಂಡಿ ಮಾತ್ರ ಲಾಕ್ ಆಗಿ ಸ್ಟ್ರೈಟ್ ಆಗಿರಬೇಕು. ಡೌನ್, ಅಪ್ ಡೌನ್. ತಲೆ ಎತ್ತಾ ಇಲ್ಲ ನಾನು, ತಲೆಯ ಭಾಗ ನೆಲದಲ್ಲೇ ಇದೆ, ಕಾಲನ್ನೇ ತರ್ತಾ ಇದ್ದೀನಿ ಅಲ್ಲಿಗೆ. ಅಪ್ ಡೌನ್, ಅಪ್ ಡೌನ್. ರಿಲ್ಯಾಕ್ಸ್. ಬಾಲಲ್ಲೇ ಬ್ಯಾಲೆನ್ಸಿಂಗ್ ಆಸನ, ಫಾರ್ ಎಕ್ಸಾಂಪಲ್ ಈಗ ವೃಕ್ಷಾಸನ, ಟ್ರೀ ಫೋಸನ್ನು ನಾನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹೆಲ್ಪ್ ತಗೊಂಡು, ಬಾಲ್ ಹೆಲ್ಪ್ ತಗೊಂಡು ಹೇಗೆ ಮಾಡ್ಬೋದು ಅನ್ನೋದೆಲ್ಲ ನೋಡ್ತಾ ಬರೋಣ. ಸೊ ಒಬ್ಬರಿಗೆ ಬ್ಯಾಲೆನ್ಸಿಂಗ್ ಕಷ್ಟ ಆಗ್ತಾ ಇರುತ್ತೆ. ಸೊ ಆಗ ಈ ರೀತಿ ಕಾಲನ್ನ ವೃಕ್ಷಾಸನಕ್ಕೆ ನಿಲ್ಲಿಸ್ಕೋಬೇಕು, ಸ್ವಲ್ಪ ಕೆಳಗೆ ಇಟ್ಕೋಬೇಕು ಪಾದದ ಭಾಗ, ಆವಾಗ ನಿಮಗೆ ಬಾಲ್ ಟಚ್ ಆಗುತ್ತೆ. ಸೊ ಬಾಲ್ನ ಭಾಗಕ್ಕೆ ನಿಮ್ಮ ತೊಡೆಯ ಭಾಗ ಅಥವಾ ಮೊಣಕಾಲು ಅಥವಾ ಮಂಡಿನಾದ್ರೂ ಅಟ್ಲೀಸ್ಟ್ ಟಚ್ ಆಗೋ ರೀತಿಯಲ್ಲಿ ನಿಲ್ಲಿಸ್ಕೊಂಡು ಬ್ಯಾಲೆನ್ಸ್ ಮಾಡಿ ನಿಂತ್ಕೋಬೇಕು. ನಿಮ್ಮ ಬಾಡಿ ವೆಯ್ಟ್ ಕಂಪ್ಲೀಟಾಗಿ ಒಂದು ಕಾಲ ಮೇಲೆ ಬರ್ತಿತ್ತು, ಇಲ್ಲಾಂದರೆ ಇವಾಗ 2 ಶೇರ್ ಆಗಿದೆ, ಬಾಲ್ಗೂ ಅರ್ಧ ನಿಮ್ಮ ಕಾಲ್ಗೂ. ಈ ರೀತಿ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ನಮಗೆ ಬಾಲ್ನ ಮೂಲಕ ಮಾಡ್ತಾ ಬರ್ಬೋದು. ಅಭ್ಯಾಸ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ತಿಳಿಸಿ. ಆ್ಯಂಡ್ ಈಸಿ ಆಗಿದೆ ಕೂಡ ಈ ಅಭ್ಯಾಸ. ಹಾಗೆ ಇನ್ನೂ ಅಡ್ವಾನ್ಸ್ಡ್ ಅಭ್ಯಾಸಗಳನ್ನು ಈ ಬಾಲ್ ಹೆಲ್ಪ್ ತೊಗೊಂಡು ಕೂಡ ಮಾಡ್ಬೋದು. ಸದ್ಯಕ್ಕೆ ಬಿಗಿನರ್ಸ್ಗೆ ಬಾಡಿ ಬ್ಯಾಲೆನ್ಸ್ ಬಾಲ್ ಮೇಲೆ ಹೇಗೆ ಮಾಡ್ಬೋದು ಅಂದರೆ ಈ ಪ್ರಾಕ್ಟೀಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.